ಸೇರಿದಂಥ ವೇದಾಸಕ್ತರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಕಳೆದ ವಾರ ಸೇರ್ಲಿಕ್ಕೆ ಆಗಿಲ್ಲ, ಅದರ ಹಿಂದಿನ ವಾರ ಋಗ್ವೇದದ ಅಧ್ಯಯನ ಆರಂಭ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ವೇದಕ್ಕೆ 3 ಮುಖ್ಯವಾದಂತಹ ಘಟಕಗಳಿದೆ ಅಂತ. ಮೊದಲನೇದು ದೇವತೆಗಳು, ಎರಡನೇದು ಋಷಿಗಳು, ಮೂರನೇದು ಮಂತ್ರ ಅಂತ. ಸೊ ಇಡೀ ಋಗ್ವೇದದ ಒಂದು ಸರ್ವೆ ನಾವು ನೋಡಿದ್ದೀವಿ. ಋಗ್ವೇದ ಅಂದ್ರೆ ಏನು, ಅದರಲ್ಲಿ ಎಷ್ಟು ಮಂಡಲಗಳಿದ್ದಾವೆ, ಎಷ್ಟು ಮಂತ್ರಗಳಿದ್ದಾವೆ, ಎಷ್ಟು ಋಷಿಗಳಿದ್ದಾರೆ ಅಂತ ನೋಡಿದ್ದೀವಿ. ದೇವತೆಗಳು ಅಂದ್ರೆ ಏನು ಅಂತ ಕೂಡ ಸೂಕ್ಷ್ಮವಾಗಿ ನೋಡಿದ್ದೀವಿ. ನಾವು ಮುಂದಿನ ತರಗತಿಗಳಲ್ಲಿ ಒಬ್ಬೊಬ್ಬ ಮುಖ್ಯ ದೇವತೆ ಬಗ್ಗೆ ಕೂಡ ಕೆಲವು ಮಂತ್ರಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ. ಶ್ರೀಧರ್ಜಿ ಹೇಳಿದಂಗೆ ನಾನು ಸಾಧ್ಯವಾದಷ್ಟು ಇದನ್ನು ಸರಳವಾಗಿ ಹೇಳ್ತಾ ಇದ್ದೀನಿ, ವಿಥೌಟ್ ಗೋಯಿಂಗ್ ಟು ಮಚ್ ಡೀಟೇಲ್ಸ್. ಯಾಕಂದ್ರೆ ಕೆಲವರು, ಅನೇಕರಿಗೆ ಚೆನ್ನಾಗಿ ಗೊತ್ತಿರ್ತದೆ, ಬಟ್ ಕೆಲವರು ಹೊಸಬರಿರಬಹುದು. ಒಂದೇ ಸಾರಿಗೆ ಅವೆಲ್ಲ ವಿಷಯಗಳನ್ನು ತೆಗೆದುಕೊಂಡ್ರೆ ಅದನ್ನು ಗ್ರಾಸ್ಪ್ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಕೂಡ ಭಾಗವಹಿಸಿದವರು ಒಂದು ಬಾಡಿ ಆಫ್ ನಾಲೆಡ್ಜ್, ಜ್ಞಾನ ಅನ್ನೋದು ಮನುಷ್ಯನಿಗೆ ಒಂದು ಭೂಷಣ. ಹಾಗಾಗಿ ನಾವು ಕೂಡ ಇದರ ಅಧ್ಯಯನವನ್ನು ಅಷ್ಟೇ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ನಾನು ಇದನ್ನು ತುಂಬಾ ಸರಳವಾಗಿ ಹೇಳಿದರೂ ಕೂಡ ಈ ಅಧ್ಯಯನವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರ್ತೀನಿ. ನಮಗೆ ಈ ಮೂಲಕ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿ ಮನಸ್ಸಿನಲ್ಲಿ ಧರಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಇದು ಒಂದು ಭೂಷಣ ನಮಗೆಲ್ಲ, ಒಂದು ಕಾನ್ಫಿಡೆನ್ಸ್. ನನಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಅಡಿಪಾಯ ಆದಂತಹ ವೇದದ ಬಗ್ಗೆ ಗೊತ್ತು, ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳೋದು ನಮಗೆ ಒಂದು ಜ್ಞಾನ ಭೂಷಣ. ನಾವೆಲ್ಲರೂ ಜ್ಞಾನಭೂಷಿತರಾಗೋದಕ್ಕೆ ಸಿದ್ಧ ಆಗೋಣ. ಸ್ವಲ್ಪ ಮಟ್ಟಿಗೆ ಈ ಋಗ್ವೇದದ ಅಥವಾ ಎಲ್ಲ ವೇದಗಳ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ತರಗತಿಯಲ್ಲಿ ಪ್ರಯತ್ನ ಮಾಡೋಣ. ಋಷಿ ಅಂದ್ರೆ ಏನು? ಋಷಿ ಅಂತ ನಾವು ಹೇಳ್ತೀವಿ, ತುಂಬಾ ಸಾರಿ ಋಷಿ ಅಂತ ಬಳಸ್ತೀವಿ ನಾವು, ಎಲ್ಲ ಋಷಿಗಳ ಹೆಸರು ಹೇಳ್ತೀವಿ. ಹಾಗಿದ್ರೆ ಒಬ್ಬ ಋಷಿ ಅಂದ್ರೆ ಏನು? ಈ ಋಗ್ವೇದದಲ್ಲಿ ಋಷಿ ಅಂತ ಹೇಳಿದರೆ ಅವರಿಗೆ, ಆ ತಪಸ್ಸಿಗೆ ಒಂದಾದರೂ ಋಗ್ವೇದದ ಮಂತ್ರಗಳು ದರ್ಶನ ಆಗಿರಬೇಕು, ಕನಿಷ್ಠ ಒಂದು. ಅನೇಕ ಋಷಿಗಳಿದ್ದಾರೆ, ಒಂದೊಂದೇ ಮಂತ್ರ ಅವರಿಗೆ ದರ್ಶನ ಆಗಿದೆ, ಅಥವಾ ಒಂದೊಂದೇ ಅವರಿಗೆ ದರ್ಶನ ಆದ ಅನೇಕ ಮಂತ್ರಗಳಲ್ಲಿ 1-2 ಮಂತ್ರಗಳನ್ನಷ್ಟೇ ಕೊಟ್ಟಂಥವ್ರು ಇದ್ದಾರೆ. ಹಾಗಾಗಿ ಋಗ್ವೇದದ ಅಥವಾ ವೇದಗಳ ಅನುಸಾರ ಋಷಿ ಅಂತ ಹೇಳಿದರೆ ವೇದಗಳಲ್ಲಿನ ಯಾವುದೇ ಒಂದಾದರೂ ಮಂತ್ರವು ಅವರಿಗೆ ದರ್ಶನ ಆಗಿರಬೇಕು. ದರ್ಶನ ಆಗುವುದಂದ್ರೆ ಏನು ಅಂತ ಸೂಕ್ಷ್ಮವಾಗಿ ಅಥವಾ ಸ್ವಲ್ಪ ಫಿಸಿಕಲ್ ಆಗಿ ಗ್ರಾಸ್ ಆಗಿ ಹೇಳುವುದಾದ್ರೆ, ಋಷಿಗಳು ತಮ್ಮ ತಪಸ್ಸಿನ ಅತ್ಯಂತ ಉನ್ನತ ಸ್ಥಿತಿಯಲ್ಲಿದ್ದಾಗ ಈ ಜಗತ್ತಿನ ಕೆಲವು ಸತ್ಯಗಳು ಅಂತ ಇರ್ತಾರೆ. ಕೆಲವು ನಮಗೆ ವಿಜ್ಞಾನಕ್ಕೆ ನಿಲುಕಿದ ಸತ್ಯಗಳು ಅಂತ ನಾವು ಹೇಳೋದಾದ್ರೆ, ಈ ನೀರು ಇಳಿಜಾರಿಗೆ ಹರಿಯೋದು, ಅದು ಅದರ ಸ್ವಭಾವ. ವಿದ್ಯುತ್ ಶಕ್ತಿ ಅದು ಪ್ರವಾಹ ಮಾಡ್ತದೆ, ಅದರಿಂದಾಗಿ ನಮಗೆ ಶಾಖ ಮತ್ತು ಶಕ್ತಿ ಇವೆಲ್ಲ ಸಿಗ್ತವೆ, ಅದು ವಿದ್ಯುತ್ ಶಕ್ತಿ. ಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ, ಅಯಸ್ಕಾಂತೀಯ ಶಕ್ತಿ, ಇವೆಲ್ಲವೂ ಕೂಡ ಒಂದೊಂದು ಶಕ್ತಿಗಳು ಸಹಜವಾಗಿ ಇರುವಂಥದ್ದು, ಮತ್ತು ಇವುಗಳನ್ನು ಸತ್ಯ ಅಂತ ಹೇಳ್ತೀವಿ. ವಿಜ್ಞಾನ ಇವುಗಳನ್ನು ಸತ್ಯ ಅಂತ ಹೇಳ್ತೀವಿ. ಹೀಗೆ ಮನುಷ್ಯನ ಉತ್ಕರ್ಷಕ್ಕೆ, ಮನುಷ್ಯನ ಆರೋಹಣಕ್ಕೆ ಬೇಕಾದಂತಹ ಸತ್ಯಗಳೇನಿದಾವೆ ಅಂತಹ ಸತ್ಯಗಳನ್ನು ದರ್ಶನ ಮಾಡಿದಂಥವರು ಈ ಋಷಿಗಳು. ಅದಕ್ಕೆ ಒಂದು ಎಲಿಜಿಬಿಲಿಟಿ ಬೇಕಾಗ್ತದೆ. ಹಾಗೆ ಈಗ ನಮ್ಮ ಟೆಲಿವಿಷನ್ ಇದೆ ಅಥವಾ ರೇಡಿಯೋ ಇದೆ, ಎಲ್ಲೋ ಒಂದು ಕಡೆಗೆ ಈ ಟೆಲಿವಿಷನ್ನಿನ ರೇಡಿಯೋ ತರಂಗಗಳನ್ನು ಅಲ್ಲಿ ಹರಿಬಿಡ್ತಾರೆ, ಅದು ಎಲ್ಲ ಕಡೆಗೂ ಹರಿತದೆ. ಆದರೆ ಏನು ಹರಿಬಿಟ್ಟಿರ್ತಾರೆ ಅಂತ ಅದನ್ನು ಕಾಂಕ್ರೀಟ್ ಆಗಿ ನೋಡುವಂಥದ್ದಕ್ಕೆ ನಮಗೆ ಒಂದು ಡಿವೈಸ್ ಇರಬೇಕು. ಅದು ರೇಡಿಯೋ ಇರಬಹುದು, ಅಥವಾ ಟೆಲಿವಿಷನ್ ಇರಬಹುದು, ಅಥವಾ ಈಗ ನಾವು ಜೂಮಲ್ಲಿ ಮೀಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಮ್ಮ ಮುಂದೆ ಒಂದು ಮೊಬೈಲು ಅಥವಾ ಒಂದು ಕಂಪ್ಯೂಟರೋ ಏನೋ ಒಂದಿದೆ, ಅದು ಇರಬೇಕು.
ಅದನ್ನು ಗ್ರಹಿಸಿ ನಮಗೆ ತೋರಿಸುತ್ತೆ. ಅದಿಲ್ಲದೆ ಸುಮ್ಮನೆ ಆಕಾಶದಲ್ಲಿ ನಾನು ನೋಡ್ತೀನಿ ಅಂದ್ರೆ ಅದು ಸಾಧ್ಯ ಇದೆ, ಕೆಲವು ಮಹಾತ್ಮರಿಗೆ ಸಾಧ್ಯ ಇದೆ, ಎಲ್ಲರಿಗೂ ಸಾಧ್ಯ ಇಲ್ಲ ನಾನು ಏನೆಲ್ಲ ನೋಡ್ತೀನಿ ಅಂತ ಅನ್ನೋದು. ಸೊ ಎಲ್ಲರಿಗೂ ಸಾಧ್ಯ ಆಗಬೇಕಾದ್ರೆ ಒಂದು ಮೀಡಿಯಂ ಬೇಕು, ಅದಕ್ಕೇನು ಹೇಳ್ತೀವಿ, ಗ್ರಾಹಕ ಅಂತ ಹೇಳ್ತೀವಿ. ಸೊ ನಮ್ಮ ಮನಸ್ಸು ಈ ಅಂತಿಮ ಸತ್ಯಗಳನ್ನು ಗ್ರಹಣ ಮಾಡುವುದಕ್ಕೆ ಯೋಗ್ಯ ಆಗಬೇಕಾದ್ರೆ ಅದನ್ನು ನಾವು ಪಳಗಿಸಬೇಕಾಗ್ತದೆ. ಆ ಪಳಗಿಸುವ ಕ್ರಿಯೆಗೆ ತಪಸ್ಸು ಅಂತ ಹೇಳ್ತಾರೆ. ಸೊ ಈ ಋಷಿಗಳು ಆತ್ಯಂತಿಕವಾದ ತಪಸ್ಸನ್ನು ಮಾಡ್ತಾರೆ. ಸತ್ಯವನ್ನು ತಿಳ್ಕೊಳ್ಳೋದು ಒಂದೇ ಏಕಮಾತ್ರ ಉದ್ದೇಶ ಅವರಾಗಿರ್ತದೆ. ಹಾಗಾಗಿ ಅವರು ಅತ್ಯಂತ ಕಠಿಣವಾದಂತಹ ಶಾರೀರಿಕ, ಪ್ರಾಣಮಯ ಮತ್ತು ಮನೋಮಯವಾದಂತಹ ನಿಗ್ರಹಗಳನ್ನು, ತಪಸ್ಸು, ಚಿಂತನೆ, ಧ್ಯಾನ ಇವೆಲ್ಲವೂ ಮೂಲಕ ತಪಸ್ಸಿನ ಒಂದು ಉನ್ನತ ಸ್ಥಿತಿಗೆ ಹೋದಾಗ ಅಲ್ಲಿ ಇವರಿಗೆ ಆ ಮಂತ್ರಗಳ ದರ್ಶನ ಆಗ್ತದೆ. ಅಂದ್ರೆ ಅವರಿಗೆ ಸತ್ಯ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ ಅನ್ನೋದು ನಮಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ. ಅವರಿಗೆ ಗೊತ್ತಾದ ಸತ್ಯವನ್ನು ಅವರು ನಮಗೆ ಈ ಮಂತ್ರ ಅನ್ನುವಂತಹ ಈ ಶಬ್ದಗಳನ್ನೇ ಅವ್ರು ಕೇಳಿದ್ದಾರೆ ಅಂತ ಹೇಳಿಕ್ಕಾಗಲ್ಲ. ಈಗ ಗಣಾನಾಂತ್ವಾ ಗಣಪತಿಂ ಹವಾಮಹೆ ಅಂತಿದೆ. ಈ ಗಣಾನಾಂತ್ವಾ ಗಣಪತಿಂ ಹವಾಮಹೆ ಅನ್ನೋ ಶಬ್ದನೇ ಅವ್ರಿಗೆ ಕೇಳಿದೆ ಅಂತಲ್ಲ, ಅವರಿಗೆ ಈ ಸತ್ಯ ಅರ್ಥ ಆಗಿದೆ. ಸತ್ಯ ಅರ್ಥ ಆಗಿದ್ದನ್ನು ಅವರಿಗೆ ಗೊತ್ತಿರುವಂತಹ ಭಾಷೆಯಲ್ಲಿ ಅವರು ಮುಂದಿನ ಜನಾಂಗದವರಿಗೆ ಕಮ್ಯುನಿಕೇಟ್ ಮಾಡಿದವರಾಗಿರ್ತಾರೆ. ಹಾಗಾಗಿ ಋಷಿ ಅಂತ ಹೇಳಿದ್ರೆ ಒಂದಾದರೂ ಮಂತ್ರ ದರ್ಶನ ಆಗಿರಬೇಕು. ಋಷಿಗಳಿಗೆ ದರ್ಶನ ಆಗಬೇಕಾದ್ರೆ ಆ ಋಷಿ ತಪಸ್ಸಿನ ಅತ್ಯಂತ ಉನ್ನತ ಸ್ಥಿತಿಗೆ ತಲುಪಿರಬೇಕಾಗ್ತದೆ. ಹೀಗೆ ಹೇಳಿದಾಗ ಈ ಎಲ್ಲ ಮಂತ್ರಗಳು ಕೂಡ ದರ್ಶನ ಆಗಿದ್ದ ಅಥವಾ ಈ ಎಲ್ಲ ಮಂತ್ರಗಳು ಪ್ರಕಟೀಕರಣವೇ ಅಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈ ಋಷಿ ಆದವರು ನಾನು ಈಗ ಹೇಳಿದ ಹಾಗೆ ಈ ಸತ್ಯದ ಪೂರ್ಣ ರೂಪವನ್ನು ಅವರು ನೋಡ್ತಾರೆ. ಅದಕ್ಕೆ ದರ್ಶನ ಅಂತ ಹೇಳುದು. ಈ ಶ್ರುತಿ ಅಂತ ಹೇಳಿದ್ರೆ ಅದು ಶ್ರವಣನೂ ಹೌದು, ದರ್ಶನನೂ ಹೌದು. ಅವರು ದರ್ಶನ ಮಾಡ್ತಾರೆ, ಶ್ರವಣ ಮಾಡ್ತಾರೆ. ಅದಕ್ಕೋಸ್ಕರನೇ ಇದನ್ನು ಅಪೌರುಷೇಯ ಅಂತ ಹೇಳ್ತಾರೆ. ಅಪೌರುಷೇಯ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಮನುಷ್ಯ ತಾನು ರಚನೆ ಮಾಡಿದಂಥದ್ದು ಅಲ್ಲ. ಇಲ್ಲಿ ಒಂದು ಕಡೆಗಿದೆ, ಈ ಋಷಿಗಳು ಹುಟ್ಟುವುದಕ್ಕಿಂತ ಮುಂಚೆನೂ ಮಂತ್ರಗಳಿತ್ತು, ಅಥವಾ ಈ ಋಷಿಗಳ ಜನನ ಅಥವಾ ಋಷಿಗಳು ತಪಸ್ಸಿನ ಅತ್ಯುನ್ನತ ಸ್ಥಿತಿಗೆ ಹೋಗೋಕ್ಕಿಂತ ಮುಂಚೆನೂ ಈ ಸತ್ಯ ಇತ್ತು. ಅವರು ಕೇವಲ ಅದನ್ನು ದರ್ಶನ ಮಾಡಿ ನಮಗೆ ಕೊಟ್ಟರು. ಉದಾಹರಣೆಗೆ ಈ ಒಂದು ನಮ್ಮ ಕೇಳಿದೀವಿ ವಿಜ್ಞಾನದಲ್ಲಿ, ನ್ಯೂಟನ್ ಒಂದು ಗಿಡದಿಂದ ಒಂದು ಆಪಲ್ ಕೆಳಗೆ ಬಿತ್ತು, ಅದನ್ನು ನೋಡಿ ಅವನು ಈ ಗುರುತ್ವಾಕರ್ಷಣ ಶಕ್ತಿ ಅಂತಿದೆ ಭೂಮಿಗೆ ಅನ್ನೋದು ತತ್ವವನ್ನು ಕಂಡುಹಿಡಿದ ಅಂತ. ಈಗ ನ್ಯೂಟನ್ಗಿಂತ ಮುಂಚೆನೂ ಆಪಲ್ ಬೀಳ್ತಿತ್ತು ನೆಲಕ್ಕೆ, ಎಲ್ಲ ವಸ್ತುಗಳು ನೆಲಕ್ಕೆ ಬೀಳ್ತಿತ್ತು. ಆಗ ಗುರುತ್ವಾಕರ್ಷಣ ಇತ್ತು. ನ್ಯೂಟನ್ನಿಗೆ ಅದು ಹೊಳಿತು, ಅದು ಕಾಣ್ತು, ಅದು ಅವನಿಗೆ ದರ್ಶನ ಆಯಿತು, ಅದು ಸತ್ಯ ಅಂತ ಎಸ್ಟಾಬ್ಲಿಷ್ ಆಯಿತು. ನಾವೆಲ್ಲರೂ ಒಪ್ಪಿಕೊಂಡು ಅದನ್ನು ನಡೀತಾ ಇದ್ದೀವಿ. ಎಷ್ಟೋ ಪ್ರಯೋಗಗಳನ್ನು ಮಾಡಿ ಅವನು ದೃಢಪಡಿಸಿದ ಈ ಗುರುತ್ವಾಕರ್ಷಣ ಅಂದ್ರೆ ಏನು, ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿ. ಹಾಗೆ ಆದರೆ ಆ ಸತ್ಯ ಈ ನ್ಯೂಟನ್ದ ಈ ಗುರುತ್ವಾಕರ್ಷಣ ಶಕ್ತಿ ಉಂಟು ಮಾಡಿದ್ದು ನ್ಯೂಟನ್ ಅಲ್ಲ. ನ್ಯೂಟನ್ ಕೇವಲ ಅದನ್ನು ಕಂಡು ಹಿಡಿದ, ಅವನು ದರ್ಶನ ಪಡೆದ. ಹಾಗೆ ಈ ಮಂತ್ರಗಳು ಅಪೌರುಷೇಯ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಈ ಮಂತ್ರಗಳು ಅಥವಾ ಈ ಸತ್ಯಗಳು ಮೊದಲು ಇತ್ತು, ಅದು ಋಷಿಗಳು ನಮಗೆ ಕೊಟ್ಟಿದ್ದಲ್ಲ. ಅಲ್ಲಿ ಏನಿದೆಯೋ ಅದನ್ನು ಋಷಿಗಳು ನಮಗೆ ತಿಳಿಸಿದರು. ಈ ಮಂತ್ರಗಳು ದೇ ಡು ನಾಟ್ ಬಿಲಾಂಗ್, ಅಥವಾ ಇವುಗಳು ಋಷಿಗಳು ಕೊಟ್ಟಿದ್ದಲ್ಲ, ಅವರು ಮೀಡಿಯಂ ಅಷ್ಟೇ. ಋಷಿಗಳು ನಮಗೆ ಮೀಡಿಯಂ ಅಷ್ಟೇ. ಯಾವುದೋ ಒಂದು ಒಬ್ಬ 4 ಅಡಿಯ ಮನುಷ್ಯ ಕೈ ಎತ್ತಿದ್ರೆ ಒಂದು ಯಾವುದೋ ವಸ್ತು ನಿಲ್ಕುವುದಿಲ್ಲ. ಅದೇ 5 ಅಡಿ ಇದ್ದ ಮನುಷ್ಯ ಏನ್ ಮಾಡ್ತಾನೆ, ಅದನ್ನ ಕೈ ನಿಲುಕು ಬಿಟ್ಟು 4 ಅಡಿ ಇದ್ದವನಿಗೆ ತೆಗೆದುಕೊಡ್ತಾನೆ. ಹಾಗೆ ನಾವೆಲ್ಲರೂ ಸಾಮಾನ್ಯ ಮನುಷ್ಯರು ನಾವೆಲ್ಲರೂ 4 ಅಡಿ ಇದ್ರೆ ನಮಗೆ ಅದು ಯಾವುದೋ ಒಂದು ಸತ್ಯ ನಿಲ್ಕುವುದಿಲ್ಲ. ಈ ಋಷಿಗಳು ಅಂತ ಅನ್ನಿಸಿಕೊಂಡವರು ಇವರು 5 ಅಡಿ ಎತ್ತರ ಇರ್ತಾರೆ. ಹಾಗಾಗಿ ಆ ಎತ್ತರದಲ್ಲಿದ್ದಂತಹ ಸತ್ಯವನ್ನು ಅಥವಾ ವಸ್ತುವನ್ನು ನಮಗೆ ತಂದು ಕೊಡ್ತಾರೆ, ತಲುಪಿಸ್ತಾರೆ. ನಾವು ಅದನ್ನು ಋಷಿ ಅಂತೇಳಿ ಸ್ವೀಕರಿಸ್ತೀವಿ. ಮತ್ತು ಈ ಸತ್ಯ ಅರ್ಥ ಆಗ್ಬೇಕಾದ್ರೆ ಒಂದು ಅಂತರ್ಬೋಧ ಇರಬೇಕು. ಇಂಟ್ಯೂಷನ್ ಅಂತ ನಾವೇನು ಹೇಳ್ತೀವಿ, ಈ ಇಂಟ್ಯೂಷನ್ ಇದ್ರೆ
ಈ ಪೀಕ್ನಲ್ಲಿರುವಂಥದ್ದು ಮೇಲ್ತರದಲ್ಲಿ ಇರುವಂತಹ ಸತ್ಯ ಏನಿದೆ ಅದು ಆ ಅಂತರ್ಬೋಧಕ್ಕೆ ಗೊತ್ತಾಗುತ್ತೆ, ಮೇಲ್ಪಾತಳಿಯ ಮನಸ್ಸಿಗೆ ಅದು ಗೊತ್ತಾಗುವುದಿಲ್ಲ. ಇದನ್ನೇ ಋಗ್ವೇದದ ಒಂದು ಮಂತ್ರದಲ್ಲಿ ಅಂದ್ರೆ 1ನೇ ಮಂಡಲದ 164ನೇ ಸೂಕ್ತದಲ್ಲಿ 39ನೇ ಮಂತ್ರ ಹೇಳ್ತೇವೆ. 1.164.39 ಮಂತ್ರ. ಏಷಃ ವಸ್ತೋಮೋ ಮರುತೋ ನಮಸ್ವಾನ್ ಹೃದಾ ತಷ್ಟೋ ಮನಸಾ ಧಾಯಿ ಜೀವಾಹ ಅಂತ. ಅಂದ್ರೆ ಓ ಮರುದೇವತೆಗಳೇ, ನಿಮ್ಮ ಸತ್ಯ ವಚನದ ಶ್ಲೋಕವು ಅಂದ್ರೆ ಅದಕ್ಕೆ ಸ್ತೋಮ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಮಂತ್ರ ಅಥವಾ ಯಾವುದು ಸತ್ಯ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿಂತಿದೆ ಅಂತ. ಕೆಲವು ಸರಿ ಎಲ್ಲಾ ವಿಷಯಗಳು ನಮ್ಮ ಮನಸ್ಸಲ್ಲಿ ದೃಢವಾಗಿ ನಿಂತಿರಲ್ಲ. ನೀವು ಸುಮ್ಮನೆ ನಿಮ್ಮ ಬಾಲ್ಯ ಯಾರೋ ಒಬ್ರು 60 ವರ್ಷದವರು ಇದ್ದೀರಿ ಅಂತ ಅಂದ್ಕೊಳ್ಳಿ, ನಿಮ್ಮದು ನೆನಪು ಇರುವ ದಿನಗಳಿಂದ ಅಥವಾ ವಯಸ್ಸಿನಿಂದ ಇಲ್ಲಿವರೆಗೂ ನೆನಪು ಮಾಡ್ಕೊಂಡು ಹೋದ್ರೆ ಪ್ರತಿ ದಿನದ ಪ್ರತಿ ಕ್ಷಣದ ಎಲ್ಲವೂ ನೆನಪಾಗಲ್ಲ. ಇಂಪಾರ್ಟೆಂಟ್ ಘಟನೆಗಳು, ನಾನು ಯಾವಾಗ ಶಾಲೆಗೆ ಸೇರ್ಕೊಂಡೆ, ನಾನು ಯಾವಾಗ SSLC ಮಾಡಿದೆ, ನಾನು ಯಾವಾಗ ಡಿಗ್ರಿ ಮುಗಿಸಿದೆ, ನಾನು ಯಾವಾಗ ಮದುವೆ ಆದೆ, ನನಗೆ ಮೊದಲನೇ ಮಗು ಯಾವಾಗ ಆಯ್ತು. ಸೊ ಇಂತಹ ಘಟನೆಗಳು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತಿರ್ತವೆ. ಅಂದ್ರೆ ಎಲ್ಲವೂ ನಮ್ಮ ಮೇಲೆ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಕೂತಿರಲ್ಲ. ಯಾವುದು ಮನಸ್ಸಿನಲ್ಲಿ ಸ್ಥಿರವಾಗಿ ಕೂತಿರ್ತದೆ ಅದಕ್ಕೆ ಸ್ತೋಮ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಋಗ್ವೇದದ ಮತ್ತೊಂದು ಕಡೆಗೆ ಅಂದ್ರೆ 1ನೇ ಮಂಡಲದ 67ನೇ ಸೂಕ್ತದ 4ನೇ ಮಂತ್ರದಲ್ಲಿ ಹೇಳ್ತಾರೆ. 1.67.4 ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮಂತ್ರ ಅನ್ನೋದು ಹೃದಯದೊಳಗೆ ರಚಿತ ಆಯಿತು ಅಂತ. ಕಣ್ಣುಗಳಿಂದ ದರ್ಶನ ಆಯಿತು. ಅಂದ್ರೆ ಈ ಕಣ್ಣುಗಳಂದ್ರೆ ನಮ್ಮ ಫಿಸಿಕಲ್ ಐಸ್ ಅಲ್ಲ, ಕಣ್ಣಿಗೊಂದು ಕಣ್ಣಿದೆ. ಉಪನಿಷತ್ತಿನಲ್ಲಿ ನಾವು ಕೇಳಿದೀವಲ್ವಾ, ಕಣ್ಣಿಗೊಂದು ಕಣ್ಣಿದೆ, ಕಿವಿಗೊಂದು, ಶ್ರೋತ್ರಸ್ಯ ಶ್ರೋತೃ ಚಕ್ಷುಷ ಚಕ್ಷು ಅಂತ ಹೇಳ್ತಾರೆ. ಅಂದ್ರೆ ಕಣ್ಣಿಗೊಂದು ಕಣ್ಣಿದೆ. ಇದು ಹೊರಗಡೆ ಇರೋದು ಕೇವಲ ಉಪಕರಣ, ಅಪಾರಟಸ್ ಅಷ್ಟೇ. ಇದು ನೋಡಿ ಏನ್ ನೋಡಿದೆ ಅಂತ ಅನ್ನೋದು ಇದಕ್ಕೆ ಗೊತ್ತಾಗಲ್ಲ. ಇದು ನೋಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ ಅಷ್ಟೇ. ಅದು ಕೇಳಿಸ್ಕೊಂಡ ಮೇಲೆ ಆಕ್ಷನ್ನು ರಿಯಾಕ್ಷನ್ ಎಲ್ಲ ಆಗೋದಕ್ಕೆ ಒಳಗಡೆ ಇನ್ನೊಂದಿದೆ. ಅದನ್ನೇ ನಾವೆಲ್ಲರೂ ಹೇಳೋದು ಅಂತಃಕರಣ. ಇವೆಲ್ಲದಕ್ಕೆ ಒಂದೊಂದು ಕರಣಗಳೇನಿದಾವೆ, ಅಂಗಗಳೇನಿದಾವೆ, ಇವುಗಳಿಗೆಲ್ಲ ಸೂಕ್ಷ್ಮ ಅಂಗ ಅದರ ಹಿಂದ್ಗಡೆಗಿದೆ. ಸೊ ಮಂತ್ರವು ಹೃದಯದೊಳಗೆ ರಚಿತ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ತಷ್ಟಂ ಅಂತ ಹೇಳ್ತಾರೆ ಋಗ್ವೇದದಲ್ಲಿ. ತಷ್ಟಂ ಅಂತ ಹೇಳಿದ್ರೆ ಮಂತ್ರ ಹೃದಯದೊಳಗೆ ರಚನೆ ಆಯ್ತು. ಅಂದ್ರೆ ಈ ವಿಚಾರಕ್ಕೆ ಅಥವಾ ಮನಸ್ಸಿಗೆ ಏನು ಹೊಳೆದಿದೆಯೋ, ಏನು ತಿಳಿದಿದೆಯೋ, ಏನು ದರ್ಶನ ಆಗಿದೆಯೋ ಅದನ್ನು ಒಂದು ವಸ್ತುವಾಗಿ ಕೊಟ್ಟಿದ್ದು ಋಷಿಗಳ ಆರ್ದ್ರ ಹೃದಯ. ಅವ್ರಿಗೇನು ಅವಶ್ಯಕತೆ ಇತ್ತು ಇದನ್ನು ಹೇಳೋದಕ್ಕೆ? ತಾವು ತಿಳ್ಕೊಂಡ್ರು, ಆನಂದ ಪಟ್ಟರು, ಹೊರಟೋಗ್ಬಿಡ್ಬೋದಾಗಿತ್ತು. ಹಾಗೆ ಮಾಡಲಿಲ್ಲ ಋಷಿಗಳು. ತಾವು ಕಂಡ ಸತ್ಯವನ್ನು ಇನ್ನು ಮುಂದೆ ಬರುವಂತಹ ಎಲ್ಲ ಪೀಳಿಗೆಗಳಿಗೂ ಕೂಡ ಪ್ರಯೋಜನ ಆಗಲಿ ಅಂತ ಏನ್ ಮಾಡಿದ್ರು, ಅದನ್ನು ಕೊಟ್ಟರು. ಹಾಗಾಗಿ ಈ ಮಂತ್ರಗಳು ಹೃದಯದೊಳಗೆ ನಿರ್ಮಾಣ ಆಯಿತು ಅಂತ ಭಾವನೆ ಕೂಡ ಋಗ್ವೇದದಲ್ಲಿ ವ್ಯಕ್ತ ಆಗ್ತದೆ. ಋಷಿ ಅಂತ ಅನಿಸ್ಕೊಂಡವನಿಗೆ ಒಂದು ಈ ಭೂಲೋಕಕ್ಕೆ ಅತೀತವಾದಂತಹ ದೃಷ್ಟಿ ಇರ್ತದೆ. ನಮಗೆ ಏನಾಗುತ್ತೆ, ಕಣ್ಣಿಗೆ ಕಾಣದ ನಮ್ಮ ಜ್ಞಾನೇಂದ್ರಿಯಗಳಿಗೆ ಏನು ಸಂಬಂಧ ಬಂದಿರುತ್ತೆ ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನಮಗಿರುತ್ತೆ. ಸ್ವಲ್ಪ ಸಾಧನೆ ಮಾಡಿದೀವಿ, ಆಧ್ಯಾತ್ಮಿಕ ಸಾಧನೆ ಮಾಡಿದೀವಿ, ತಪಸ್ಸು ಮಾಡಿದೀವಿ, ಧ್ಯಾನ ಮಾಡಿದೀವಿ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಈ ಜ್ಞಾನೇಂದ್ರಿಯಗಳಿಗಿಂತ ಮೇಲ್ಮಟ್ಟದಲ್ಲಿ ಇರುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಆದ್ರಿಂದ ಇಂತಹ ಒಂದು ಶಕ್ತಿ ಋಷಿಗಳಿಗೆ ಇರುವುದರಿಂದ ಅವರಿಗೆ ದ್ರಷ್ಟಾರರು ಅಂತ ಕರೀತಾರೆ. ಋಷಿಗಳು ಅಂದ್ರೆ ದ್ರಷ್ಟಾರರು ಅಂತ ಅರ್ಥ, ಅಥವಾ ದ್ರಷ್ಟಾರರು ಅಂತ ಎಲ್ಲೆಲ್ಲಿ ಕರೀತಾರೆ ಅವರೆಲ್ಲರೂ ಕೂಡ ಋಷಿಗಳೇ. ಈ ಋಗ್ವೇದದಲ್ಲಿ ಸುಮಾರು ಇಂಥವರು ಈ ಮಂತ್ರ ಒಟ್ಟು ನಮಗೆ ಗೊತ್ತಿದೆ 10,500 ಮಂತ್ರಗಳಿದೆ. ಈ 10,500 ಮಂತ್ರಗಳಲ್ಲಿ 400 ಋಷಿಗಳಿಂದ ನಮಗೆ ದೊರಕಿವೆ. 10,500 mantras were received by 400 ಋಷಿಸ್. ನಾಗಲೇ ಹೇಳಿದ ಕೆಲವು ಋಷಿಗಳಿಗೆ 100 ಮಂತ್ರ ಸಿಕ್ಕಿದೆ, ಕೆಲವು ಮಂತ್ರಗಳಿಗೆ ಒಂದೇ ಸಿಕ್ಕಿದೆ. ಸೊ ಯಾರ್ಯಾರಿಗೆ ಎಷ್ಟು ಸಿಕ್ಕಿದೆ ಮತ್ತು ಯಾವ್ದು ಹೇಳಿದ್ದಾರೆ ಅಂತ ನಾವು ಸ್ಪಷ್ಟವಾಗಿ ನಾವು ಗುರುತಿಸಿದ್ದೀವಿ. ಮತ್ತು ವೇದ ಅಧ್ಯಯನ ಮಾಡುವಾಗ ಒಂದು ಪರಂಪರೆನೇ ಇದೆ. ಪ್ರತಿಯೊಂದು ಸೂಕ್ತವನ್ನು ಹೇಳುವಾಗ ಆ ಸೂಕ್ತ ಯಾವ ದೇವತೆಗೆ ಉದ್ದೇಶಿಸಿದೆ,
ಆ ಸೂಕ್ತದ ಋಷಿ ಯಾರು, ಆ ಸೂಕ್ತದ ಛಂದಸ್ಸು ಯಾವುದು, ಆ ಮಂತ್ರದ ಛಂದಸ್ಸು ಯಾವುದು ಹೇಳುವಂಥದ್ದು ಪರಂಪರೆ ಇದೆ. ಹಾಗೆ ಗುರುತಿಸಿ ನೋಟ್ ಮಾಡಿರುವಂಥದ್ದು 400 ಋಷಿಗಳು. ಈ 400 ಋಷಿಗಳಲ್ಲಿ 25 ಜನ ಸ್ತ್ರೀ ಋಷಿಗಳು ಕೂಡ ಇದ್ದಾರೆ. ಇವರಿಗೆ ಅನೇಕ ಸಾರಿ ಋಷಿಕೆ ಅಂತ ಹೇಳ್ತಾರೆ. ಪುರುಷ ಋಷಿಗಳಿಗೆ ಋಷಿ ಅಂತ ಹೇಳಿದರೆ, ಸ್ತ್ರೀ ಋಷಿಗಳಿಗೆ ಋಷಿಕೆ ಅಂತ ಹಾಗೆ ಹೇಳ್ತಾರೆ. ಈ ಋಷಿಗಳು ಬೈ ಬರ್ತ್ ಋಷಿಗಳು ಆಗುವುದಿಲ್ಲ. ಅಂದ್ರೆ ಈ ಒಬ್ಬ ಋಷಿ ಇರ್ತಾರೆ ಅಂದ್ಕೊಳ್ಳಿ, ಈ ಋಷಿಗಳು ಅವರು ಬ್ರಹ್ಮಚಾರಿ ಆಗಿರ್ಬೇಕಂತೇನಿರಲಿಲ್ಲ. ಮೋಸ್ಟ್ ಆಫ್ ದಿ ಋಷಿ, ಹೆಚ್ಚಿನ ಸಂಖ್ಯೆಯ ಋಷಿಗಳು ಅವರೆಲ್ಲರೂ ಗೃಹಸ್ಥರಾಗಿದ್ರು. ಅವರಿಗೆ ಸಂಸಾರ ಇತ್ತು, ಹೆಂಡತಿ ಮಕ್ಕಳು ಎಲ್ಲ ಇದ್ರು. ಇಂತಹ ಋಷಿಗಳಿಗೆ ಹುಟ್ಟಿದ ಮಗ ಅಥವಾ ಮಗಳು ಅವಳು ಋಷಿ ಅಂತ ಅನ್ನಿಸ್ಕೋತಾ ಇರಲಿಲ್ಲ. ಅವಳು ಋಷಿಪುತ್ರ ಅಥವಾ ಋಷಿಪುತ್ರಿ ಅಂತ ಹೇಳ್ತಿದ್ರು. ಆದರೆ ಒಬ್ಬ ವ್ಯಕ್ತಿ ಋಷಿ ಅಂತ ಅನ್ನಿಸ್ಕೋಬೇಕಾದ್ರೆ ಅಥವಾ ಋಷಿ ಅನ್ನುವಂತಹ ಪದವಿಯನ್ನು ಪಡೆಯಬೇಕಾದ್ರೆ ತಪಸ್ಸು ಮಾಡಿ ಅವನು ಮಂತ್ರಗಳನ್ನು ದರ್ಶನ ಮಾಡಬೇಕು. ಹಾಗಾಗಿ ಆನುವಂಶಿಕವಾಗಿ ಬರುವಂಥದ್ದು ಋಷಿ ಅಲ್ಲ. ಋಷಿ ಅಥವಾ ಋಷಿಕೆಯ ಮಗ ಆದ ಮಟ್ಟಿಗೆ, ಮಗಳು ಆದ ಮಟ್ಟಿಗೆ ಅವರಿಗೆ ಋಷಿ ಅಂತ ಹೇಳುವ ಪದ್ಧತಿ ಇಲ್ಲ. ಅದು ಸ್ವಯಂ ತಪಸ್ಸಿನಿಂದ, ಸ್ವಯಂ ಸಾಧನೆಯಿಂದ ಪಡೆದುಕೊಳ್ಳಬೇಕಾದಂತಹ ಒಂದು ಪದವಿ ಅಥವಾ ಸ್ಥಾನ ಆಗಿತ್ತು. ಆಗ ನಾವು ಒಂದು ಪ್ರಶ್ನೆ ಕೇಳಬಹುದು, ಹಾಗಿದ್ರೆ ಋಷಿ ಯಾಕಾಗ್ತಾರೆ? ಋಷಿ ಏನ್ ಮಾಡ್ತಾರೆ? ಎಲ್ಲರೂ ಯಾಕೆ ಋಷಿ ಆಗಲ್ಲ? ಕರೆಕ್ಟ್, ಆ ಪ್ರಶ್ನೆ ಕೇಳಬೇಕಾದಂಥದ್ದೇ. ಅದಕ್ಕೆ ವೇದಗಳೇ ಉತ್ತರ ಕೊಡ್ತವೆ. ವೇದದಲ್ಲಿ ಏನು ಹೇಳುತ್ತಂತ ಹೇಳಿದ್ರೆ, ಯಾರು ಏನ್ ಹೇಳ್ತೀವಿ ನಾವು, ವೇದದ ದೇವತೆಗಳ ಕುರಿತು ಧ್ಯಾನವನ್ನು ಮಾಡಿ, ವೇದದ ದೇವತೆಗಳಿಗೆ ತುಂಬಾ ತೀವ್ರವಾದ ಇಂಟೆನ್ಸ್ ಅಂತ ಹೇಳ್ತೀವಲ್ಲ, ಇಂಟೆನ್ಸ್ ಪ್ರಾರ್ಥನೆ ಮಾಡಿ ಆ ದೇವತೆಗಳನ್ನು ಒಲಿಸಿಕೊಳ್ಳುವಂತಹ ಶಕ್ತಿ ಪಡ್ಕೊಂಡಿರ್ತಾರೆ, ಅವರು ಋಷಿ ಆಗ್ತಾರೆ. ಅಂದ್ರೆ ಅದರ ಅರ್ಥ, ಒಬ್ಬ ಋಷಿ ಭಗವಂತನ ಅನುಗ್ರಹದಿಂದ, ಒಬ್ಬ ವ್ಯಕ್ತಿ ಭಗವಂತನ ಅನುಗ್ರಹದಿಂದ ಋಷಿ ಆಗೋದಕ್ಕೆ ಶಾಸ್ತ್ರ. ಭಗವಂತನ ಅನುಗ್ರಹ ಬೇಕು, ಸ್ವಂತ ಸಾಧನೆ ಬೇಕು, ಜೊತೆಗೆ ಭಗವಂತನ ಅನುಗ್ರಹ ಕೂಡ ಬಂತು. ಋಷಿಗಳಿಗೆ, ಈ ಎಲ್ಲ ಋಷಿಗಳು ಸಾಮಾನ್ಯವಾಗಿ ಅವರಿಗೆ ಅವರ ಗುರು ಅಥವಾ ಅವರ ತಂದೆ ಅದನ್ನು ಸೇರಿಸಿ ಉಲ್ಲೇಖ ಮಾಡುವಂತಹ ಪದ್ಧತಿ ಉಂಟು. ಈಗ ಗಾಥಿನ ಅಂತ ಒಬ್ಬ ಋಷಿ ಇದ್ದಾನೆ. ಈ ಗಾಥಿನ ಋಷಿಗೆ ವಿಶ್ವಾಮಿತ್ರರು ಗುರುಗಳು. ಹಾಗಾಗಿ ಹೇಳಬೇಕಾದ್ರೆ ಏನ್ ಹೇಳ್ತಾರೆ, ವಿಶ್ವಾಮಿತ್ರ ಗಾಥಿನಃ ಅಂದ್ರೆ ಗಾಥಿನ ಋಷಿ, ಅವರ ಗುರುಗಳು ವಿಶ್ವಾಮಿತ್ರರು. ಹೀಗೆ ಎಲ್ಲ ಋಷಿಗಳಿಗೆ ಅವರ ವಂಶಾವಳಿ, ಅದು ಗುರು ಆಗಿರಬಹುದು, ಅದು ತಂದೆ ಆಗಿರ್ಬೋದು. ಅನೇಕ ನಾವು ಋಗ್ವೇದದಲ್ಲಿ ನೋಡ್ತೀವಿ, ಅನೇಕ ಋಷಿಗಳ ಪುತ್ರರು ಅವರು ಕೂಡ ಋಷಿಗಳಾಗಿರ್ತಾರೆ. ಅವರಿಗೆ ಮಾರ್ಗದರ್ಶನ ಅಥವಾ ನೀಡಿದಂಥವ್ರು ಅವ್ರ ತಂದೆನೇ ಆಗಿರ್ತಾರೆ. ಹಾಗಾಗಿ ಅವರು ಬಯೋಲಾಜಿಕಲ್ ಫಾದರ್ ಆದರೂ ಕೂಡ ಹೊರಗಡೆಗೆ ಇವರ ತಪಸ್ಸಿಗೆ ಅನುವಾಗುವಂತಹ, ತಪಸ್ಸಿಗೆ ನೆರವು ನೀಡುವಂತಹ ಎಲ್ಲ ರೀತಿಯ ಮಾರ್ಗದರ್ಶನ ಅವರು ನೀಡ್ತಿರ್ತಾರೆ. ಹಾಗಾಗಿ ಇವರಿಗೆ ಗುರು ಅಥವಾ ಅವರ ತಂದೆ ತಾಯಿ ಯಾರು ಇರ್ಬೋದು, ಅವರ ಹೆಸರಿನಿಂದ ಅವರನ್ನ ಮಧುಚ್ಛಂದ ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಮಧುಚ್ಛಂದಸ ಅಂತ ಹೇಳ್ತಾರೆ. ಮಧುಚ್ಛಂದಸ ಅನ್ನೋದು ಋಷಿ, ವಿಶ್ವಾಮಿತ್ರ ಅವರ ಗುರುಗಳು. ಹಾಗೆ ಆ ಪರಂಪರೆಯಿಂದ ಋಷಿಗಳನ್ನು ಗುರುತಿಸ್ತಾರೆ. ನಾವು ಯಾರು ಹೇಳ್ತೀವಿ ಇದನ್ನೆಲ್ಲ ನಮಗೆ ಈ ಋಷಿಗಳು ಮತ್ತು ಅವರ ತಂದೆ ಅಥವಾ ಅವರ ಗುರುಗಳ ಹೆಸರು ಗೊತ್ತಿರ್ತದೆ. ಯಾರ್ಯಾರು ಋಷಿಗಳು ಅಂತೇಳಿ ಒಂದು ಕಡೆಗೆಲ್ಲೂ ಗುರುತಿಸಿದ್ದಾರೆ. ಋಗ್ವೇದದ 10ನೇ ಮಂಡಲದ 137ನೇ ಸೂಕ್ತದಲ್ಲಿ ನಮಗೆ ಸಾಮಾನ್ಯವಾಗಿ ಸಪ್ತ ಋಷಿಗಳು ಅಂತ ಹೇಳ್ತೀವಿ, ಸಪ್ತ ಋಷಿಗಳು ಅಂತ ಹೇಳ್ತೀವಿ. ಈ ಸಪ್ತರ್ಷಿಗಳು ಅಥವಾ ಸಪ್ತ ಋಷಿಗಳನ್ನ ಋಗ್ವೇದದ 10ನೇ ಮಂಡಲದ 137ನೇ ಸೂಕ್ತದಲ್ಲಿ ಗುರುತಿಸಿ ಹೇಳ್ತಾರೆ. ಅವ್ರು ಯಾರು ಅಂತ ಹೇಳ್ಬಿಟ್ಟು, ಅವರು ಭಾರದ್ವಾಜ, ಕಾಶ್ಯಪ, ಗೌತಮ, ಅತ್ರಿ, ವಿಶ್ವಾಮಿತ್ರ, ಜಮದಗ್ನಿ ಮತ್ತು ವಸಿಷ್ಠ.
ಸೊ ಭಾರದ್ವಾಜ, ಕಶ್ಯಪ, ಗೌತಮ, ಅತ್ರಿ, ವಿಶ್ವಾಮಿತ್ರ, ಜಮದಗ್ನಿ ಮತ್ತು ವಸಿಷ್ಠ ಇವರು ಸಪ್ತ ಋಷಿಗಳು. ಈ ಲಿಸ್ಟ್ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಇದೆ. ಇದು ನಾನು ಹೇಳ್ತಿರೋದು ಋಗ್ವೇದದಲ್ಲಿರುವಂತಹ. ಇನ್ನು ಕೆಲವರೆಲ್ಲ ಸಪ್ತ ಋಷಿಗಳು ಯಾರಂದ್ರೆ ಬೇರೆ ಋಷಿಗಳು ಹೇಳ್ತಾರೆ. ಅದಕ್ಕೆ ಬೇರೆ ಆದಂತಹ ಒಂದು ಎಲ್ಲ ಬ್ಯಾಕ್ಗ್ರೌಂಡ್ ಇದೆ, ಯಾಕೆ ಹೇಗೆ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಅನ್ನೋದು. ಬಟ್ ನಮ್ಮ ಮಾಹಿತಿಗೆ ನಾವು ತಿಳ್ಕೊಂಡಿರೋಣ. 10ನೇ ಮಂಡಲದ 137ನೇ ಸೂಕ್ತದಲ್ಲಿ ಋಗ್ವೇದದಲ್ಲಿ ಈ ಸಪ್ತ ಋಷಿಗಳ ಹೆಸರುಗಳನ್ನು ಹೇಳಿದ್ದಾರೆ. ಆದ್ದರಿಂದ ಇವರು ಗೋತ್ರ ಋಷಿಗಳು ಅಂತೂ ಕೂಡ ಹೆಸರಾಗಿದ್ದಾರೆ. ಗೋತ್ರ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಗೋತ್ರ ಹೇಳಬೇಕಾದ್ರೆ ಯಾವ ಋಷಿ ಅವರ ಕುಲಕ್ಕೆ ಮೊದಲು ಮಾರ್ಗದರ್ಶಕರಾಗಿದ್ರು ಅದು ಅವರ ಗೋತ್ರ ಆಗಿರ್ತದೆ. ಈಗ ವಿಶ್ವಾಮಿತ್ರ ಋಷಿಗಳ ಪರಂಪರೆಯಿಂದ ಬಂದಂಥವರೆಲ್ಲರೂ ಇದ್ರೆ ಅವ್ರದೆಲ್ಲ ಗೋತ್ರ ವಿಶ್ವಾಮಿತ್ರ. ಈಗ ಕೌಶಿಕ ಋಷಿಗಳಿಂದ ತಿಳಿದುಕೊಂಡಂತ ಅವರ ಮನೆತನಕ್ಕೆ ಮೂಲ ಪುರುಷರಾಗಿದ್ರೆ ಅವರ ಗೋತ್ರ ಕೌಶಿಕ ಗೋತ್ರ ಆಗಿರ್ತದೆ, ಕಾಶ್ಯಪ ಗೋತ್ರ ಆಗಿರ್ತದೆ, ಅಥವಾ ಜಮದಗ್ನಿ, ವಸಿಷ್ಠ. ಹೀಗೆ ಅವರ ಮನೆತನಕ್ಕೆ ಮೂಲ ಪುರುಷರು ಈ ಎಲ್ಲ ಭಾರತೀಯರ ಎಲ್ಲರ ಮನೆತನಕ್ಕೂ ಕೂಡ ಒಬ್ಬ ಮೂಲ ಋಷಿ ಇದ್ದಾರೆ. ಆ ಋಷಿಯಿಂದಲೇ ಇದೆಲ್ಲ ಮುಂದೆ ಬಂದಿದೆ. ಹಾಗಾಗಿ ನಮ್ಮ ಗೋತ್ರ ಅಂದ್ರೆ ನಮ್ಮ ಋಷಿ. ನಮಗೆ ನಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಮೂಲವಾಗಿರುವಂತಹ ಯಾರಿದ್ದಾರೋ ಅವರ ಹೆಸರಿಂದ ನಾವು ನಮ್ಮ ಗೋತ್ರವನ್ನು ಹೇಳ್ಕೊಳ್ತೀವಿ. ಈ ಋಷಿಗಳೆಲ್ಲರಿಗೂ ಇದ್ದದ್ದು ಒಂದೇ ಕಾಳಜಿ, ಏನಂತ ಹೇಳಿದ್ರೆ ಮನುಷ್ಯ ಉದ್ಧಾರ ಆಗುವಂಥದ್ದು. ಯಾವುದೋ ಕಾರಣದಿಂದ ಈ ಸೃಷ್ಟಿಯಲ್ಲಿ ಹೇಗೆ ಒಂದು ಪುರುಷ ಅಂತ ನಾವೇನ್ ಹೇಳ್ತೀವಿ, ಬ್ರಹ್ಮ ಅಂತ ನಾವೇನ್ ಹೇಳ್ತೀವಿ, ಈ ಪುರುಷ ಅಥವಾ ಬ್ರಹ್ಮ ತಾನು ಪ್ರಕಟ ಆಗುವುದಕ್ಕೆ, ಪುರುಷ ಇದ್ದದ್ದು ಪ್ರಕೃತಿ ಆಗುವಾಗ ಅನೇಕ ವಸ್ತುಗಳನ್ನು ಸೃಷ್ಟಿ ಮಾಡಿದ. ಅನೇಕ ಈಗ ಜಗತ್ತಿನಲ್ಲಿರುವಂತಹ ಏನು ವಸ್ತುಗಳು ಇದೆಲ್ಲ ಆ ಪುರುಷ ಸೃಷ್ಟಿ ಮಾಡಿದ್ದು. ಆ ಸೃಷ್ಟಿಯ ಒಂದು ಭಾಗವಾಗಿ ಜೀವಿ ಅಥವಾ ಮನುಷ್ಯ ಇದ್ದಾನೆ. ಈ ಮನುಷ್ಯ ನಾನಾ ಕಾರಣಗಳಿಂದಾಗಿ ಕೆಲವು ಡಿಫೆಕ್ಟ್ಗಳನ್ನು ಹೊಂದಿರ್ತಾನೆ. ಅದು ಡಿಫೆಕ್ಟ್ ಅಂತ ಹೇಳಿಕ್ಕಾಗಲ್ಲ, ಸ್ವಭಾವತಃ ಕೆಲವು ಇರ್ತಾವೆ. ಈ ಉದಾಹರಣೆಗೆ ಕಲ್ಲು ತೆಗೆದುಕೊಳ್ಳಿ. ಕಲ್ಲನ್ನು ನೀವು ಸುಲಭವಾಗಿ ಬೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಕಲ್ಲನ್ನು ಬೆಂಡ್ ಮಾಡ್ಲಿಕ್ಕಾಗಲ್ಲ, ನೀವು ಪುಡಿ ಮಾಡಬಹುದು, ಅದನ್ನು ಮಣಿಸ್ಲಿಕ್ಕಾಗಲ್ಲ, ಬಗ್ಗಿಸ್ಲಿಕ್ಕಾಗಲ್ಲ. ಅದೇ ಒಂದು ರಬ್ಬರ್ ತಗೊಳ್ಳಿ, ಅದನ್ನು ನೀವು ಬಗ್ಗಿಸಬಹುದು. ಬಗ್ಗುವುದು ಇದರ ಸ್ವಭಾವದಲ್ಲಿ ಇಲ್ಲ, ಆದರೆ ಕೆಲವು ಸರಿ ಬಗ್ಗಬೇಕಾಗಿರುತ್ತದೆ. ಹಾಗಾಗಿ ಯಾವುದರ ಸ್ವಭಾವದಲ್ಲಿ ಯಾವುದು ಇಲ್ಲವೋ ಅದನ್ನು ಪೂರ್ಣಗೊಳಿಸಿ ಅಥವಾ ಆ ಸ್ವಭಾವವನ್ನು ಅದರಲ್ಲಿ ತುಂಬಿ ಅದು ದೈವತ್ವದ ಕಡೆಗೆ ಮುಂದೆ ಸಾಗುವಂತಹ ವ್ಯವಸ್ಥೆ ಮಾಡಬೇಕಾಗ್ತದೆ. ಆ ವ್ಯವಸ್ಥೆ ಮಾಡುವುದಕ್ಕೆ ನಮಗೆ ಸತ್ಯಗಳು ಗೊತ್ತಿರಬೇಕು. ಏನಾದ್ರೆ ಏನಾಗುತ್ತೆ, ಈ ಶಾಲೆಗಳಲ್ಲಿ ನಾವು ಈ ಕೆಮಿಸ್ಟ್ರಿ ಓದಿದವರಿಗೆ ಗೊತ್ತಿರುತ್ತೆ. ಕೆಮಿಸ್ಟ್ರಿ ಓದಿದವರು ಲ್ಯಾಬೋರೇಟರಿಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡ್ತಾರೆ. H2O ಅಂದ್ರೆ ನೀರು, ಅದರಲ್ಲಿ 2 ಭಾಗ H ಇದೆ, 1 ಭಾಗ ಆಕ್ಸಿಜನ್ ಇದೆ ಅಂತ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಈ H2O ಅಂತ ಇರುವುದು ನಾವು ಅಲ್ಲಿ ಭೇದ ಮಾಡಿ ನೋಡ್ತೀವಿ, ಕೂಡಿಸಿ ನೋಡ್ತೀವಿ. ಅವೆಲ್ಲ ಅದರಿಂದ ಒಂದಿಷ್ಟು ಕೆಮಿಕಲ್ಗಳು ಸೇರಿದಾಗ ಇನ್ನೊಂದೇನೋ ಹೊಸ ರೂಪ ಅದು ಪಡ್ಕೊಳ್ತದೆ. ಹಾಗೆ ಮನುಷ್ಯ ಅನ್ನುವಂತಹ ಜೀವಿ ಈ ಪ್ರಕಟಣೆಯಲ್ಲಿ ಬಂದಾಗ ದೈವದ ಜೊತೆಗೆ ಸಂಸರ್ಗ ನಡೆಸುವುದಕ್ಕೆ ಅಥವಾ ದೈವದ ಜೊತೆಗೆ ಸಹಯೋಗ ಸಾಧಿಸುವುದಕ್ಕೆ ಅಥವಾ ದೈವ ಸಾಕ್ಷಾತ್ಕಾರ ಹೊಂದುವುದಕ್ಕೆ ಕೆಲವೊಂದು ಏನಂತ ಹೇಳ್ತೀವಿ, ಅಪೂರ್ಣತೆಗಳಿರ್ತವೆ, ಡೆಫಿಸಿಯನ್ಸೀಸ್ ಇರ್ತವೆ. ಈ ಅಪೂರ್ಣತೆಗಳನ್ನು, ಈ ಡೆಫಿಸಿಯನ್ಸೀಸ್ ಅನ್ನು ತುಂಬಿಕೊಳ್ಳುವುದಕ್ಕೆ ಏನು ಬೇಕೋ ಅದನ್ನು ವೇದದಲ್ಲಿ ಋಷಿಗಳು ಹೇಳಿದ್ದಾರೆ. ಹಾಗಾಗಿ ಋಷಿಗಳು ಮನುಷ್ಯನ ಕಲ್ಯಾಣಕ್ಕೋಸ್ಕರ ತಪಸ್ಸು ಮಾಡಿದರು. ತಮ್ಮ ಉದ್ಧಾರ ಕಲ್ಯಾಣ ಅಂತೂ ಹಾಗೇ ಆಯಿತು. ಆದರೆ ಸದಾ ಸದೈವ ನಿರಂತರವಾಗಿ ಈ ಋಷಿಗಳ ಕಾಳಜಿ ಏನಾಗಿತ್ತು, ಮನುಷ್ಯರ ಸಮಾಜವನ್ನು ಉದ್ಧಾರ ಮಾಡುವಂಥದ್ದು. ಹಾಗೆ ದೇವತೆಗಳು ಅಂತ ಹೇಳಿದರೆ ಅವರು ಸದಾ ಒಳ್ಳೆಯವರ ಮನಸ್ಸಿನಲ್ಲಿ ದೈವಿ ಭಾವನೆಯನ್ನು ತುಂಬುವುದಕ್ಕೆ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಋಷಿಗಳು ಕೂಡ ಮನುಷ್ಯರನ್ನು ಉದ್ಧಾರ ಮಾಡೋದಕ್ಕೆ, ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸದಾ ನಿರತರಾಗಿರ್ತಾರೆ. ಇನ್ನು ಈ ಋಷಿಗಳು ಅಂತ ಹೇಳುವಾಗ ಒಂದು ಶಬ್ದ ಯಾವಾಗಲೂ ಒಟ್ಟಿಗೆ ಅನೇಕ ಸರಿ ಹೇಳ್ತೀವಿ ನಾವು.
ಋಷಿ ಮುನಿಗಳು ಅಂತ ಹೇಳ್ತೀವಿ. ವೇದದ ಪ್ರಕಾರ ಋಷಿ ಮತ್ತು ಮುನಿ ಒಂದೇ ಅಲ್ಲ. ಋಷಿ ಅಂತ ಹೇಳಿದ್ರೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಯಾರಿಗೆ ಕನಿಷ್ಠ ಪಕ್ಷ ಒಂದಾದ್ರೂ ಮಂತ್ರ, ಒಂದು ಮಂತ್ರ ಅವನಿಗೆ ದೊರಕ್ತೋ 1000 ಮಂತ್ರ ದೊರಕ್ತೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಮಂತ್ರ ದೊರಕಬೇಕಾದವನು ಅಷ್ಟೇ ಉತ್ತುಂಗ ಶಿಖರದ ತಪಸ್ಸು ಮಾಡಬೇಕು. 100 ಮಂತ್ರ ಸಿಕ್ಕವರು ಕೂಡ ಅಷ್ಟೇ ಉತ್ತುಂಗ ಮಟ್ಟದ ತಪಸ್ಸನ್ನು ಮಾಡಬೇಕು. ಹಾಗಾಗಿ 100 ಮಂತ್ರ ಸಿಕ್ಕಂತಹ ಋಷಿ ಶ್ರೇಷ್ಠ, ಒಂದೇ ಮಂತ್ರ ಸಿಕ್ಕಂತಹ ಋಷಿ ನಿಕೃಷ್ಟ ಅಥವಾ ನೀಚ ಅಂತ ಹೇಳಲಿಕ್ಕಾಗಲ್ಲ. ಋಷಿ ಇದೆ, ಋಷಿ ಅವನಿಗೆ ಕನಿಷ್ಠ ಪಕ್ಷ ಒಂದು ಮಂತ್ರ ಆದ್ರೂ ದರ್ಶನ ಆಗಿರಬೇಕು, ಅಂತವನು ಋಷಿ ಆಗ್ತಾನೆ ಅಂತ ನಾವು ಆರಂಭದಲ್ಲಿ ತಿಳ್ಕೊಂಡಿವಿ. ಆದ್ರೆ ಮುನಿ ಅಂದ್ರೆ ಇಂಗ್ಲಿಷ್ನಲ್ಲಿ ಸೇಜ್ ಅಂತ ಹೇಳ್ತಾರೆ. ಸೇಜ್ ಆದವರಿಗೆ ಮಂತ್ರಗಳ ದರ್ಶನ, ಅವರು ಜ್ಞಾನಿಗಳು, ಅವರಿಗೂ ಕೂಡ ಜಗತ್ತಿನ ಸತ್ಯ ಗೊತ್ತು, ಅವರಿಗೆ ದೇವತೆಗಳ ದರ್ಶನ ಆಗಿರ್ತದೆ. ಆದರೆ ಅವರು ಋಷಿಗಳಲ್ಲ, ಯಾಕಂದ್ರೆ ಅವರಿಗೆ ಋಗ್ವೇದದ ಮಂತ್ರಗಳು ದರ್ಶನ ಆಗಿದೆ. ಹಾಗಾಗಿ ಋಷಿಗಳು ಶ್ರೇಷ್ಠ, ಮುನಿಗಳು ಕನಿಷ್ಠ ಹಾಗಂತ ಲೆಕ್ಕ ಹಾಕ್ಲಿಕ್ಕಾಗಲ್ಲ, ಅದು ಒಂದು ಪದವಿ ಅಷ್ಟೇ. ಈಗ ಸೈನ್ಸ್ ಓದಿದವರು BSc ಅಂತ ಪದವಿ ತಗೋತಾರೆ, ಕಾಮರ್ಸ್ ಓದಿದವರು BCom ಅಂತ ತಗೋತಾರೆ, ಆರ್ಟ್ಸ್ ಓದಿದವರು BA ಅಂತ ತಗೋತಾರೆ. ಸೊ ಈಗ ಸೈನ್ಸ್ ತಗೊಂಡೇ ಆದ್ರೆ ನನಗ್ಯಾಕೆ BCom ಅಂತ ಕೊಡಲ್ಲ ಅಂತ ಪ್ರಶ್ನೆ ನಾವು ಕೇಳ್ತೀವಾ? ಕೇಳಲ್ಲ. ಬಿಕಾಸ್ ಇಟ್ ಇಸ್ ಎ ಸಿಸ್ಟಮ್, ಅದು ಒಂದು ವ್ಯವಸ್ಥೆ, ಅದು ಒಂದು ಡಿಸಿಪ್ಲಿನ್. ಅದೇ ರೀತಿಯಲ್ಲಿ ಯಾರಿಗೆ ಮಂತ್ರ ದರ್ಶನ ಆಗಿದೆಯೋ ಅವರು ಋಷಿ, ಯಾರು ಜ್ಞಾನಿಗಳು ಸತ್ಯವನ್ನು ತಿಳ್ಕೊಂಡಿದ್ದಾರೆ ಆದ್ರೆ ಅವರಿಗೆ ಮಂತ್ರಗಳ ದರ್ಶನ ಆಗಿಲ್ಲ ಅಂಥವರು ಮುನಿ. ಹಾಗಾಗಿ ಋಷಿ ಮತ್ತು ಮುನಿ, ಎಲ್ಲ ಋಷಿಗಳು ಮುನಿಗಳು ಹೌದು, ಆದರೆ ಎಲ್ಲ ಮುನಿಗಳು ಋಷಿಗಳು ಆಗಿರಲಾರರು, ಯಾಕಂದ್ರೆ ಅವರಿಗೆ ಆ ಮಂತ್ರದ ದರ್ಶನ ಆಗಿರಲಾರದು. ಹಾಗಾಗಿ ಈ ಸೋಮ ಅಂತ ದೇವತೆ ಬರ್ತಾರೆ, ನಾವು ಮುಂದೆ ತಿಳ್ಕೊಳ್ಳೋರಿದ್ದೀವಿ. ಈ ಸೋಮ ಅಂತ ಏನು ತಿಳ್ಕೊಂಡಿದ್ದಾರೆ ಅವನಿಗೆ ವೇದದಲ್ಲಿ ಋಷಿರ್ ವಿಪ್ರಾಣಾಂ ಅಂತ ಹೇಳಿದ್ದಾರೆ. ವಿಪ್ರದಲ್ಲಿ ಋಷಿ ಅಂದ್ರೆ ಋಷಿಗಳಿಗೆ ಉತ್ತುಂಗ ಶಿಖರದಲ್ಲಿರುವವನು. ಸೋಮನೇ ಯಾಕೆ, ಇಷ್ಟು ದೇವತೆಗಳಿದ್ದಾರೆ, ಸೋಮನೇ ಯಾಕೆ ಅಂತ ಕೇಳಿದ್ರೆ, ಸೋಮ ಅಂದ್ರೆ ಅವನು ಆನಂದದ ಅಧಿದೇವತೆ. ಅದಕ್ಕೆ ಏನ್ ಹೇಳ್ತಾರೆ, ಇದು ಬ್ಲಿಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ, ಅಸ್ತಿತ್ವದ ಆನಂದ ಅವನು. ಈ ಇಡೀ ಅಸ್ತಿತ್ವ ಏನಿದೆ, ಈ ಪ್ರಕಟಣೆ ಏನಿದೆ, ಪುರುಷ ಪ್ರಕೃತಿಯಾಗಿ ಏನೇನು ವಿಸ್ತಾರ ಮಾಡಿದ, ಇದೆಲ್ಲದರ ಕಾರಣ ಅವನ ಲೀಲೆ ಅಥವಾ ಅವನ ಆಟ. ಇದು ಘೋರವಾದದ್ದಂತಾಗಲಿ ದುಃಖ ಅಂತ ಅಲ್ಲಿ, ಇದೆಲ್ಲ ಆನಂದಕ್ಕಿರುವಂಥದ್ದು. ಸೋಮ ಈ ಆನಂದದ ಅಧಿದೇವತೆ ಆಗಿರುವುದರಿಂದ ಅವನು ಋಷಿಗಳಲ್ಲಿ ಋಷಿ ಅಂತ, ಋಷಿರು ವಿಪ್ರಾಣಾಂ ಅಂತ ಋಗ್ವೇದ ಹೇಳ್ತು. ಹಾಗಾಗಿ ಈ ಜನರಲ್ಲಿಯೇ ಋಷಿಗಳು ಹುಟ್ಟುತ್ತಾರೆ. ಅವರು ಆದ್ರೆ ಜನರಲ್ಲಿಯೇ ಋಷಿಗಳನ್ನ ಹುಟ್ಟಬೇಕಾದ್ರೆ ಆ ತಪಸ್ಸು ಮಾಡಿ ಅವರು ಋಷಿಗಳಾಗ್ತಾರೆ ಅಂತ ಹೇಳೋದಕ್ಕೆ ಋಗ್ವೇದದ 9ನೇ ಮಂಡಲ, ಅಂದ್ರೆ ಸೋಮನಿಗೆ ಅಡ್ರೆಸ್ ಮಾಡಿದಂತಹ ಮಂಡಲ 9ನೇ ಮಂಡಲ, ಋಷಿ ವಿಪ್ರಹ ಪುರ ಏತಾ ಜನಾನಾಂ ಅಂತ ಹೇಳ್ತಾರೆ. ಅಂದ್ರೆ ಸೋಮ ಏನ್ ಮಾಡ್ತಾನೆ, ಸಾಮಾನ್ಯ ಜನರಲ್ಲಿ ಯಾರು ತಪಸ್ಸಿನಲ್ಲಿ ನಿರತರಾಗ್ತಾರೆ, ಯಾರು ದೇವತೆಗಳ ದರ್ಶನಕ್ಕೆ ಮತ್ತು ದೇವತೆಗಳ ವಾಣಿಯನ್ನು ಆಲಿಸುವುದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾರೆ, ಅಂಥವರಿಗೆ ನಾನು ಒಲಿದು ಅವರನ್ನು ಋಷಿ ಮಾಡ್ತೀನಿ ಅಂತ ಹೇಳ್ತೀನಿ. ಹೀಗೆ ಋಷಿ ಅಂದ್ರೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದೆ. ಈ ಋಷಿ ಅನ್ನುವ ಬ್ಯಾಕ್ಗ್ರೌಂಡ್ ಅನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ, ನಾವು ಪ್ರತಿ ಸಾರಿ ಋಷಿಯ ಹೆಸರನ್ನು ತೆಗೆದುಕೊಂಡಾಗ ಒಬ್ಬ ಋಷಿಯ ಮಹತ್ವ ಅಂದ್ರೆ ಏನು, ಅವನು ಯಾಕೆ ಋಷಿ ಆಗ್ತಾನೆ, ಅವನಿಗೆ ಯಾವ ಸಂಗತಿ ಋಷಿ ಮಾಡಿತು, ಈ ಎಲ್ಲ ಸಂಗತಿಗಳು ಬ್ಯಾಕ್ಗ್ರೌಂಡ್ ಅಲ್ಲಿ ಬಂದು ನಮಗೆ ಋಷಿಗಳ ಬಗ್ಗೆ ಒಂದು ವಿಶೇಷವಾದಂತಹ ಗೌರವ ಮತ್ತು ಪ್ರೀತಿ ಮತ್ತು ಆದರ ಬೆಳೆಯುತ್ತೆ. ಹಾಗೆ ಯಾವಾಗ ನಾವು ಈ ಋಷಿಗಳ ಬಗ್ಗೆ ಪ್ರೀತಿ, ಗೌರವ, ಆದರ ಇಟ್ಕೋತೀವಿ, ಆಗ ಸಹಜವಾಗಿ ನಾವು ಬೆಳೀತಾ ಹೋಗ್ತೀವಿ. ಅದೊಂದು ಮಾತು ಹೇಳ್ತಾರಲ್ಲ, ನೀನು ಯದ್ಭಾವಂ ತದ್ಭವತಿ ಅಂತ. ನೀನು ಎಂಥ ಭಾವನೆಯನ್ನು ಇಟ್ಕೊಂಡಿರ್ತೀಯೋ ಆಗ ನೀನಾಗ್ತೀಯ ಅಂತ. ನೀನು ಒಳ್ಳೆಯದನ್ನೇ ಯೋಚನೆ ಮಾಡ್ತಿದ್ರೆ ಒಳ್ಳೆಯವನಾಗ್ತೀಯ, ಕೆಟ್ಟದ್ದನ್ನೇ ಯೋಚನೆ ಮಾಡ್ತಿದ್ರೆ ಕೆಟ್ಟವನಾಗ್ತೀಯ. ಸುಂದರತೆಯ ಬಗ್ಗೆ ಚಿಂತನೆ ಮಾಡ್ತಿದ್ರೆ ಸುಂದರತೆ ನಿನಗೆಲ್ಲದರಲ್ಲೂ ಕಾಣಿಸುತ್ತೆ. ಕ್ರೌರ್ಯ ಬಗ್ಗೆ ನೀನು ಯೋಚನೆ ಮಾಡ್ತಿದ್ರೆ ಎಲ್ಲವೂ ಕ್ರೌರ್ಯ ಅಂತ ಅನಿಸುತ್ತೆ. ಸುಖದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಎಲ್ಲ ಸುಖಮಯ ಆಗ್ತದೆ.
ದುಃಖದ ಬಗ್ಗೆ ಯೋಚನೆ ಮಾಡ್ತೀವಿ, ಎಲ್ಲವೂ ದುಃಖಮಯ ಕಾಣ್ತದೆ. ನಮ್ಮ ಮಗು ಅಳುದು ಅದು ಸಂತೋಷ, ಅದನ್ನ ನೋಡಿ ಆನಂದ ಪಡ್ತೀವಿ ನಾವು. ಅರೇ ಎಷ್ಟು ರಾಗವಾಗಿ ಅಳುತ್ತೆ, ಅದು ಸಂತೋಷ. ಮತ್ತು ಅದು ಯಾಕೆ ಅಳ್ತಿದೆ ಅಂತ ನಾವು ಕಾಳಜಿ ತೋರಿಸ್ತೀವಿ, ಅದೊಂದು ಕಿರಿಕಿರಿ ಅಂದ್ಕೊಳ್ಳಲ್ಲ. ಯಾರು ಅನ್ಕೋತೀವಿ ಹಾಗೆ, ಮಗು ಹತ್ರ ಕಿರಿಕಿರಿ ಅಂತ ಅಂದ್ಕೊಳ್ಳಲ್ಲ. ಈ ಜಗತ್ತು ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅದು ನಮ್ಗೆ ಜಗತ್ತು. ಜಗತ್ತು ಹೇಗಿರಬೇಕು ಎಲ್ಲರಿಗೂ ಹಾಗೇ ಇದೆ. ಆನಂದ ಪಡುವನಿಗೂ ಅದೇ ಜಗತ್ತು, ದುಃಖ ಪಡುವನಿಗೂ ಅದೇ ಜಗತ್ತು. ಆದರೆ ಅದು ಆನಂದಮಯವಾಗಿ ಮಾಡಿಕೊಳ್ಳೋದು, ಅದು ದುಃಖಮಯವಾಗಿ ಮಾಡಿಕೊಳ್ಳೋದು, ಅದೆಲ್ಲವೂ ಕೂಡ ನಮ್ಮ ನಮ್ಮ ಭಾವನೆಗೆ ತಕ್ಕಂತಿದೆ. ಆದ್ದರಿಂದ ಋಷಿಗಳು ಅಂತ ಹೇಳಿದ್ರೆ ಅವರು ದರ್ಶನ ಮಾಡಿದಂಥದ್ದು, ಅವರ ತಪಸ್ಸು ಮಾಡಿದಂಥದ್ದು, ಅವರು ಸಾಧನಾ ನಿರತರಾಗಿರುವಂಥದ್ದು ಎಲ್ಲವನ್ನು ಮಂತ್ರ ಹೇಳುವಾಗ ನಾವು ನೆನಪು ಮಾಡಿಕೊಂಡಾಗ ಈ ಮಂತ್ರಗಳು ನಮ್ಮಲ್ಲಿ ಫಲವನ್ನು ನೀಡ್ಲಿಕ್ಕೆ ಶುರು ಆಗ್ತವೆ. ಆ ಋಷಿಯನ್ನು ನಾವು ಆವಾಹನೆ ಮಾಡ್ತೀವಿ. ಆ ಋಷಿಗಳು ತಾವು ಮಾಡಿದ ಧ್ಯಾನದ ಒಂದಷ್ಟು ಭಾಗವನ್ನು ಆವಾಹನೆ ಮಾಡಿದಾಗ ನಮಗೆ ತಂದು ಕೊಡ್ತಾರೆ. ಶ್ರೀಧರ್ಜಿ ಅವರು ಅಗ್ನಿಹೋತ್ರ ಮಂತ್ರ ಹೇಳಿಕೊಡುವಾಗ ಆ ಮಂತ್ರಗಳನ್ನ ಹೇಳ್ತಾರಲ್ಲ, ಆ ಸಮಯದಲ್ಲಿ ನಾವು ಕಣ್ಣು ಮುಚ್ಚಿ ಒಳಗಡೆಗೆ ಆ ಮಂತ್ರದ ಋಷಿ ಯಾರು ಅಂತ ಹೇಳಿದ್ರೆ ಆ ಋಷಿಗಳಿಗೆ ಅವ್ರಿಗೆ ಏನು ದರ್ಶನ ಆಯಿತು, ಆ ದರ್ಶನ ಆಗಿದ ಶಕ್ತಿಯನ್ನು ನಮಗೆಲ್ಲ ಕೊಡಬಲ್ಲರು, ಅನುಭವಿಸ್ತೀವಿ ನಾವು. ಹಾಗೆ ವೇದದ ವಿದ್ಯಾರ್ಥಿಗಳಾದವರು ನಾವು ಈ ಅನುಭವವನ್ನು ತುಂಬಾ ಸ್ಟ್ರಾಂಗ್ ಮಾಡ್ಕೋಬೇಕು. ಎಲ್ಲವನ್ನು ಉಡಾಫಿಯಾಗಿ ನೋಡಬಾರ್ದು. ನಾವು ನೋಡಿದ್ವಿ ಸಮಾಜದಲ್ಲಿ ತುಂಬಾ ಜನ ಎಲ್ಲವನ್ನು ಉಡಾಫಿಯಾಗಿ ಮತ್ತು ಸರ್ಫೇಸ್ ಲೆವೆಲ್ ಅಲ್ಲಿ ನೋಡ್ತಿರ್ತಾರೆ. ಸರ್ಫೇಸ್ ಲೆವೆಲ್ ಅಲ್ಲಿ ನೋಡಬಾರ್ದು, ಎಲ್ಲವನ್ನು ಆಳವಾಗಿ ಇಳಿದು ಅದರ ಅಂತರಂಗ ಏನು ಅಂತ ತಿಳ್ಕೋಬೇಕು. ಹಾಗಾದಾಗ ನಮಗೆ ವೇದದ ಅಧ್ಯಯನ ನಮಗೆ ಒಲಿತದೆ. ಬಹುಶಃ ಇವತ್ತಿನ ದಿವಸಕ್ಕೆ ಇಷ್ಟು ಸಾಕು ಅಂತ ಕಾಣುತ್ತೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ತಾವೆಲ್ಲರೂ ಶಾಂತವಾಗಿ ಇದನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ. ಶ್ರೀಧರ್ಜಿ, ನಿಮ್ದು ಮೈಕ್ ಮ್ಯೂಟ್ ಇದ್ದಂಗಿದೆ. ಧನ್ಯವಾದ ಸರ್. ವೇದವನ್ನ ನಮ್ಮ ಮಟ್ಟಕ್ಕೆ ಇಳಿದು ಅರ್ಥ ಮಾಡಿಸೋದು ಬಹಳ ದೊಡ್ಡ ಸಾಹಸದ ಕೆಲಸ. ಅದನ್ನ ಆದಷ್ಟು ಸರಳವಾಗಿ ವೇದವನ್ನು ಅರ್ಥ ಮಾಡಿಸ್ಬೇಕು ಅಂತ ಹೊರಟಿರುವಂತ ಡಾಕ್ಟರ್ ರಾವಿ ಜಹಗೀರದಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಾವು ಸಾಮಾನ್ಯವಾಗಿ ವೇದ ಅಂತಂದ್ರೆ ಏನು ಅಂತ ಹೇಳಿದ್ರೆ ಪುರೋಹಿತರ ಮಂತ್ರ ಹೇಳ್ತಾರಲ್ಲ, ಅದು ವೇದ. ಅಲ್ಲಿ ಶ್ರಾದ್ದಗಳಾಗತ್ತೆ, ಅದಕ್ಕೆ ಮಂತ್ರ ಹೇಳ್ತಾರೆ, ಅದು ವೇದ. ಅಥವಾ ವ್ರತ ಕಥೆಗಳನ್ನ ಆಗುವಾಗ ಸಾಕಷ್ಟು ಜೋರ್ ಮಂತ್ರಗಳು ಹೇಳ್ತಾರೆ. ಸೊ ಇಷ್ಟನ್ನೇ ವೇದ ಅಂತ ತಿಳ್ಕೊಂಡಿರುವಂತ ಸಾಕಷ್ಟು ಜನ ಇದ್ದೀವಿ. ಆದ್ರೆ ವೇದ ಅದ್ರ ಬಗ್ಗೆ ಇಷ್ಟು ಋಷಿ ಅಂದ್ರೇನು, ದೇವತೆ ಅಂದ್ರೇನು, ಮಂತ್ರ ಅಂದ್ರೇನು ಅಂತ ಹೇಳಿ ಇಷ್ಟು ಸರಳವಾಗಿ ನಮ್ಗೆ ಹೇಳುವಂತ ಪ್ರಯತ್ನವನ್ನ ಡಾಕ್ಟರ್ ರವಿ ಜಹಗೀರದಾರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸಂತೋಷ ಆಗುತ್ತೆ. ನಾವೆಲ್ಲ ಪುಣ್ಯವಂತರು. ದಯಮಾಡಿ ಮುಂದಿನ ದಿವಸಗಳಲ್ಲೂ ಕೂಡ ನಾವು ನಮ್ಮ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅವರು ಬಂದಾಗ ಅವರ ಲಾಭವನ್ನ ನಾವು ಜಾಸ್ತಿ ಪಡೆಯಬೇಕು. ಸೊ ನಾನು ಆ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಮಾಡ್ತಾ, ಹೀಗೆ ಮಂತ್ರನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಅಗ್ನಿಹೋತ್ರ ಮಂತ್ರನ ಕಲಿಯೋದ್ರ ಜೊತೆಗೆ ವೇದವನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ನಾವು ಮುಂದಿನ ಪಾಠಗಳಲ್ಲಿ ಇನ್ನೂ ಕೂಡ ಜಹಗೀರದಾರ್ ಹೇಳ್ತಾ ಹೋಗ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಒಂದು ಶಾಂತಿ ಮಂತ್ರ ಹೇಳ್ತೀನಿ. ಮಂತ್ರ ಹೇಳಿದ ಕೂಡಲೇ ಈ ಕಾರ್ಯಕ್ರಮ ಇವತ್ತಿನ ಮುಗಿಯುತ್ತೆ. ಓಂ ದ್ಯೌ ಶಾಂತಿರಂತರಿಕ್ಷಗೋ ಶಾಂತಿ ಪೃಥಿವೀ ಶಾಂತಿರಾಪ ಶಾಂತಿರೋಷಧಯ ಶಾಂತಿ ವನಸ್ಪತಯ ಶಾಂತಿರ್ವಿಶ್ವೇ ದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಮ ಶಾಂತಿ ಶಾಂತಿರೇವ ಶಾಂತಿ ಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಕ್ಲಾಸ್ ಬುಧವಾರ ಇರುತ್ತೆ. ಎಲ್ಲರೂ ಮತ್ತೆ ಬುಧವಾರ ಜಾಯಿನ್ ಆಗೋಣ. ನಮಸ್ಕಾರ ಗುರುಗಳೇ. ಹೇಳಿ. ಮೊನ್ನೆ ಇವರು ಅಶೋಕ್ ಕುಮಾರ್ ನಾಡಿಗರು
ಅಗ್ನಿಹೋತ್ರದ ಮಂತ್ರದ ಅರ್ಥ ವಿವರಣೆ ಹೇಳಿದ್ರಲ್ಲ, ಆ ರೆಕಾರ್ಡಿಂಗ್ ಮಾಡಿದ್ರಲ್ಲ ಗುರುಗಳೇ, ಅದೊಂಚೂರು ಹಾಕ್ತೀರಾ? ಯಾರು ಮಾಡಿದ್ದು? ನಾನಿದ್ನ?